ಹಾಯ್ ಫ್ರೆಂಡ್ಸ್, ಕಿಚನ್ ಕ್ವೀನ್ ಚಾನೆಲ್ಗೆ ಸ್ವಾಗತ. ಇವತ್ತು ನಾನು ನಿಮಗೆ ಆಲೂ ಪರಾಟ ಹೇಗೆ ಮಾಡೋದು ಅಂತ ಹೇಳಿಕೊಡ್ತಾ ಇದ್ದೀನಿ. ಮೊದಲು 2 ಕಪ್ ಗೋಧಿ ಹಿಟ್ಟನ್ನು ತೆಗೆದುಕೊಂಡು ಈ ರೀತಿ ಸಾನಿಸಿಕೊಳ್ಳಬೇಕು. ಸಾನಿಸಿಕೊಂಡಿರುವ ಗೋಧಿ ಹಿಟ್ಟಿಗೆ ಸ್ವಲ್ಪ ಉಪ್ಪನ್ನು ಸೇರಿಸಿ ಚಪಾತಿ ಹಿಟ್ಟಿನ ಹದಕ್ಕೆ ನಾದಿಕೊಳ್ಳಬೇಕು. ಹೀಗೆ ಸಾಫ್ಟ್ ಆಗಿ ನಾದಿಕೊಳ್ಳಬೇಕು. ನಾದಿಕೊಂಡಿರುವ ಹಿಟ್ಟನ್ನು ಮುಚ್ಚಳ ಮುಚ್ಚಿ 10 ನಿಮಿಷ ಬಿಡಬೇಕು. ಈಗ ಬಾಯ್ಲ್ ಮಾಡಿಕೊಂಡಿರುವ 5 ಆಲೂಗಡ್ಡೆಯನ್ನು ತೆಗೆದುಕೊಳ್ಳಬೇಕು. ಅದಕ್ಕೆ ಸಣ್ಣಗೆ ಕಟ್ ಮಾಡಿಕೊಂಡಿರುವ 1 ಈರುಳ್ಳಿಯನ್ನು ಸೇರಿಸಿಕೊಳ್ಳಬೇಕು. ಸಣ್ಣಗೆ ಕಟ್ ಮಾಡಿರಬೇಕು. ಇದಕ್ಕೆ ಸ್ವಲ್ಪ ಗ್ರೀನ್ ಚಿಲ್ಲಿಯನ್ನು ಸೇರಿಸಿಕೊಳ್ಳೋಣ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿಕೊಳ್ಳೋಣ. ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ಚಿಲ್ಲಿ ಪೌಡರನ್ನು ಹಾಕಿಕೊಳ್ಳಬೇಕು. 1 ಚಿಟಿಕೆ ಅರಿಶಿನವನ್ನು ಸೇರಿಸಿಕೊಳ್ಳೋಣ. 1 ಸ್ಪೂನ್ ಧನಿಯಾ ಪುಡಿಯನ್ನು ಸೇರಿಸಿಕೊಳ್ಳೋಣ. ಇದಕ್ಕೆ ಸ್ವಲ್ಪ ಚಾಟ್ ಮಸಾಲವನ್ನು ಹಾಕಿಕೊಳ್ಳೋಣ. ಚಾಟ್ ಮಸಾಲ ಹಾಕುವುದರಿಂದ ಪರಾಟ ರುಚಿಕರವಾಗಿರುತ್ತದೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿಕೊಂಡು ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಳ್ಳೋಣ. ಈ ರೀತಿ ಸಾಫ್ಟ್ ಆಗಿ ಚೆನ್ನಾಗಿ ಸ್ಮ್ಯಾಶ್ ಆಗಿರಬೇಕು. ಈ ರೀತಿ ಸ್ಮ್ಯಾಶ್ ಆದರೆ ಮಾತ್ರ ಆಲೂಗಡ್ಡೆ ಪರಾಟ ಚೆನ್ನಾಗಿ ಬರುತ್ತದೆ. ನಾದಿಕೊಂಡಿರುವ ಗೋಧಿ ಹಿಟ್ಟನ್ನು ತೆಗೆದುಕೊಂಡು ಉಳ್ಳೆಯನ್ನು ಮಾಡಿಕೊಳ್ಳೋಣ. ಈ ರೀತಿ ಸಣ್ಣ ಚಪಾತಿ ಲಟ್ಟಿಸಿಕೊಳ್ಳಬೇಕು. ಸ್ಮ್ಯಾಶ್ ಮಾಡಿಟ್ಟುಕೊಂಡಿರುವ ಆಲೂಗಡ್ಡೆಯನ್ನು ಉಂಡೆಯಾಗಿ ಮಾಡಿಕೊಂಡು ಈ ಚಪಾತಿಗೆ ತುಂಬಿಕೊಳ್ಳಬೇಕು. ಚಪಾತಿ ಒಳಗೆ ಆಲೂಗಡ್ಡೆಯನ್ನು ಸೇರಿಸಿ ಈ ರೀತಿ ತುಂಬಿಕೊಳ್ಳಬೇಕು. ಈಸಿಯಾಗಿ ಬರುತ್ತದೆ. ಈ ರೀತಿ ಆಲೂಗಡ್ಡೆಯನ್ನು ಒಳಗೆ ಸೇರಿಸುತ್ತಾ ಕೈಯಿಂದ ಈ ರೀತಿ ಚೆನ್ನಾಗಿ ತುಂಬಿಕೊಳ್ಳಬೇಕು. ಈಗ ಇದಕ್ಕೆ ಸ್ವಲ್ಪ ಹಿಟ್ಟನ್ನು ಹಚ್ಚಿಕೊಂಡು ರೌಂಡ್ ಆಗಿ ಲಟ್ಟಿಸಿಕೊಳ್ಳೋಣ. ಸ್ವಲ್ಪ ದಪ್ಪಗೆ ಲಟ್ಟಿಸಿಕೊಳ್ಳಬೇಕು. ಇದು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಚೆನ್ನಾಗಿರುತ್ತದೆ. ಮಕ್ಕಳ ಲಂಚ್ ಬಾಕ್ಸಿಗೂ ಹಾಕ್ಬೋದು. ಈ ರೀತಿ ರೌಂಡ್ ಆಗಿ ಲಟ್ಟಿಸಿಕೊಳ್ಳಬೇಕು. ಈಗ ಗ್ಯಾಸ್ ಮೇಲೆ ಒಂದು ತವೆಯನ್ನು ಇಟ್ಟುಕೊಂಡು ಅದಕ್ಕೆ ಸ್ವಲ್ಪ ಆಯಿಲನ್ನು ಹಾಕಿಕೊಂಡು ಲಟ್ಟಿಸಿಕೊಂಡಿರುವ ಪರಾಟವನ್ನು ಅದರ ಮೇಲೆ ಹಾಕಿಕೊಳ್ಳಬೇಕು. ಈಗ ಇದಕ್ಕೆ ಸುತ್ತಲೂ ಸ್ವಲ್ಪ ಆಯಿಲನ್ನು ಹಾಕಿಕೊಳ್ಳಬೇಕು. ಇದು ಸ್ವಲ್ಪ ಬೆಂದ ನಂತರ ಹೊಳಿಸಿ ಹಾಕಿಕೊಳ್ಳಬೇಕು. ಹೊಳಿಸಿ ಹಾಕಿಕೊಂಡ ನಂತರ ಮತ್ತೆ ಸ್ವಲ್ಪ ಆಯಿಲನ್ನು ಹಾಕಿಕೊಳ್ಳಬೇಕು. ಇದು ಈ ರೀತಿ ಚೆನ್ನಾಗಿ ಬೆಂದಿರಬೇಕು. ಈಗ ಆಲೂ ಪರಾಟ ರೆಡಿ ಆಯಿತು.
ಇದನ್ನು ಒಂದು ಪ್ಲೇಟಿಗೆ ಹಾಕಿಕೊಳ್ಳೋಣ. ಇದನ್ನು ಬೆಣ್ಣೆ ಜೊತೆಲೂ ತಿನ್ನಬಹುದು, ಟೊಮೆಟೊ ಕೆಚಪ್ ಜೊತೆಲೂ ತಿನ್ನಬಹುದು. ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ.